ಡ್ಯಾನಿಗೆ ಸಿರ್ತಕ್ಕಂಥ ಚೆಂಡು ಹುದರಿಗಳ ಆವರಿಸಿಕೊಂಡು ಬೀಸುವಂತ ಪ್ರಯತ್ನವನ್ನ ಡ್ಯಾನಿ ಕಂಡುಕೊಳ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಿಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಕ್ವಾರ್ಟರ್ ಫೈನಲ್ ಮೂರನೇ ಪಂದ್ಯಾಟದಲ್ಲಿ RDC ಜಯವನ್ನು ದಾಖಲಿಸಿ ಮೂರನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಇಲ್ಲಿ ಜಯಿಸುವಂತ ತಂಡ ನಾಲ್ಕನೇ ತಂಡವಾಗಿ ಸೆಮಿಸ್ ಟಿಕೆಟ್ ಅನ್ನು ಪಡ್ಕೊಳ್ಳುತ್ತೆ. ಸುಂದರ ಹೇಳು ಜೋರಾಗಿ ನೀನು ನಂಗೂ ಟೈಮ್ ಬರುತ್ತೆ ಒಳ್ಳೆ ಟೈಮ್ ಬರುತ್ತೆ ಹಾಕೋ ಸ್ವರ್ಗಗಳ ಡರ್ ನೋಡು ದುನಿಯಾ ವೈಡರ್ ತಾಳ್ಮೆ ಇರಲಿ ಚೂರು ನಂಗೂ ಟೈಮ್ ಬರುತ್ತೆ ಒಳ್ಳೆ ಟೈಮ್ ಬರುತ್ತೆ ಒಳ್ಳೆಯವ್ರಿಗೆ ಯಾವಾಗ್ಲೂ ಕಷ್ಟಗಳು ಬರ್ತಿರ್ತಾವೆ ಯೋಚನೆ ಅವರು ಸೈಲೆಂಟ್ ಆಗಿ ಬ್ಯಾಗಲ್ಲಿ ಕೂತಿರ್ತಾನಯ್ಯೋ ಅನ್ಕೊಂಡಿದ್ದಾಗಲ್ಲಂತ ತಾಳೆ ಮಾತ್ರ ಕೆಡ್ಸ್ಕೋಬೇಡಯ್ಯೋ ನಮ್ಗೂನು ಒಳ್ಳೆ ಟೈಮು ಬಂದೇ ಬರ್ತಾರೆ ಡೋಂಟ್ ವರಿ ವಿಕಿಪೀಡಿಯಾನೆ ಓದಿಕೊಂಡ್ರು ನೀವು ವಿಕಿಪೀಡಿಯಾನ ತಾಲಲ್ಲಿಟ್ಟುಕೊಂಡ್ರು ನೀವು ಊರು ಕೆರೆಯ ಸುತ್ತಿ ಸುತ್ತಿ ಬಂದ್ರು ನೀವು ಕಂಡೋರ ಮಾತನ್ನು ಕೇಳಿಕೊಂಡ್ರು ಕೇಳು ರೀಸನ್ ಏನ ಇಬ್ರು ಶನ್ಸು ಇಲ್ಲ ಅಂದ್ರೆ ಶನ್ನು ಐತೆ ಒಂದು ಕೇಳಿ ಜೋರಾಗಿ ಟೈಮ್ ಬರುತ್ತೆ ನಮ್ಗೂ ಟೈಮ್ ಬರುತ್ತೆ ನಮ್ಮನ್ನು ಒಂದಿನ ಟೈಮ್ ಬರುತ್ತೆ ಟೈಮ್ ಬರುತ್ತೆ ನಮ್ಗೂ ಟೈಮ್ ಬರುತ್ತೆ ನಮ್ಗೂ ಒಳ್ಳೆ ದಿನ ಬಂದ ಬರುತ್ತೆ ಟೈಮ್ ಬರುತ್ತೆ ನಮ್ಗೂ ಟೈಮ್ ಬರುತ್ತೆ ಮೂರು ಚಣಗಳು ಮುಕ್ತಾಯ ಕಂಡುಕೊಳ್ತಾ ಇದೆ. ಕ್ಷಮಿಸಿ, 4 ಚಣಗಳು ಮುಕ್ತಾಯದ ಬಳಿಕ ತಂಡ ಒಟ್ಟು ಮೊತ್ತ 5ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಮುಕ್ತಾಯದ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. 5ನೇ ಬಾರಿಗೆ ಎಸೆದಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಆರಂಭಿಕ ಅವರ ಚಾಲ್ತಿಯಲ್ಲಿ ತರ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. ಬಿ ಬಾಯ್ಸ್ 6 ವಿತೌಟ್ ಲಾಸ್. ಶಾರ್ಟ್ ರೈಸಿಂಗ್ ಡೆಲಿವರಿ ಜಾಕ್ಸನ್ ಫೆವೇರಾ ಇಲ್ಲಿ ಹೋಟೆಲ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಖಾಂತರವಾಗಿ ಆರಂಭಿಕ ಅವರು ಮುಕ್ತಾಯ ಕಂಡುಕೊಳ್ತಾ ಇದೆ. ಬಿ ಬಾಯ್ಸ್ ತರ ಒಟ್ಟು ಮೊತ್ತ 6 ವಿತೌಟ್ ಲಾಸ್. ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಅಂಗಗಳ ಭಾಗದಲ್ಲಿ ಸಾಗ್ತಾ ಇದೆ. ಅಂತಿಮ ಸೂಪರ್ ಸ್ಯಾಟರ್ಡೆ ಪಂದ್ಯಾಟಗಳು ಮುಂದುವರಿಕೆ ಕಂಡುಕೊಳ್ತಾ ಇದೆ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಇದಾದ ಬಳಿಕ 2 ಸೆಮಿಫೈನಲ್ ತದನಂತರವಾಗಿ ಫೈನಲ್ ಪಂದ್ಯ ಕೂಡ ಸಾಗುತ್ತೆ. ರಾಯಲ್ ಕಿಂಗ್ಸ್ನ ಪರವಾಗಿ 2ನೇ ಓವರ್ ಚಾಲ್ತಿಗಾಗಿ ಅರ್ವಿ ಸಾಲಿಯಾನ್ ಇವರನ್ನು ಬಳಸುವಂತ ಒಂದು ಲೆಕ್ಕಾಚಾರವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಡ್ಯಾನಿ. KCCL Karnataka Choreographer Cricket League organized by Murli Master and Santa Master. ಡ್ಯಾನಿಗೆ ಸದ ಚೆಂಡು ಸೀಮಿತ ಪ್ರದೇಶವನ್ನು ಕಂಡುಕೊಳ್ತಾ ಇದೆ. 2 ಓಟದ ಸೇರ್ಪಡೆ. ಸ್ಕೋರ್ಸ್ ಆನ್ 8 ವಿತೌಟ್ ಲಾಸ್. ಅಲ್ಲಿ ಆರ್ಗನೈಸರ್ ಬಾಲ್ ವ್ಯವಸ್ಥೆ ಮಾಡಿಕೊಡಿ. ವಿ ಮುರಳಿ ಮಾಸ್ಟರ್ ಮತ್ತು ಸಂತೋಷ್ ಮಾಸ್ಟರ್ ಅವರ ಮುಂದಾಳತ್ವದಲ್ಲಿ ಅವರ ಪ್ರಾಯೋಜಕತ್ವದಲ್ಲಿ ಸಾಗ್ತಾ ಇರ್ತಕ್ಕಂಥ ಯಶಸ್ವಿ ದಾಖಲೆ ಪಂದ್ಯಕೂಟ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಸೀಸನ್ 1. ಯಾವುದೇ ಕಪ್ಪು ಚಿಕ್ಕಿಲ್ಲದೆ ಬಹಳ ಉತ್ತಮ ರೀತಿಯಾಗಿ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಿನ್ನೆ ದಿನ ಮಳೆ ಅವಾಂತರದಿಂದಾಗಿ ಒಂದಷ್ಟು ಪಂದ್ಯಾಟಗಳು ಬಾಕಿ ಉಳ್ಕೊಂಡಿತ್ತು. ಇವತ್ತು ಆ ಒಂದು ಪಂದ್ಯಾಟಗಳು ಮುಕ್ತಾಯವನ್ನು ಕಂಡುಕೊಂಡು ಇವಾಗ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ಸಾಗ್ತಾ ಇದೆ. ಬ್ಲಾಕ್ ಹೋಲ್ ಅಲ್ಲಿ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಡ್ಯಾನಿ. ಓಟವನ್ನು ದಾಖಲಿಸ್ತಾ ಇಲ್ಲ. ಅರ್ವಿ ಸಾಲಿಯಾನ್ ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ 3ನೇ ಬಾರಿ
ಸ್ಲೋವರ್ ಚೆಂಡು ಗತಿಯ ಮಿಶ್ರಣವನ್ನು ಇಲ್ಲಿ ಅರವಿಂದ್ ಸಾಲಿಯಾರ್ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ತವರಿದ ಎಸೆತ ಬ್ಲಾಕ್ ಹೋಲ್ ಅಲ್ಲಿ ಸ್ಲೋವರ್ ಚೆಂಡನ್ನು ದಾಖಲಿಸಿದ್ರು. 3 ಚೆಂಡುಗಳು 2ನೇ ಓವರ್ ಚಾಲ್ತಿಯಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕೊನೆಯ 3 ಎಸೆತಗಳು ಬಾಕಿ ಉಳಿತಾ ಇದೆ. 4ನೇ ಬಾರಿಗೆ ಎಸೆದ ಚೆಂಡು ಡ್ಯಾನಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಒಟ್ಟು ಮೊತ್ತ 9 ಓಟಗಳು. 9 ವಿತೌಟ್ ಲಾಸ್. ಬಿ ಬಾಯ್ಸ್. Bhushan Master on strike. ಲೋವರ್ ಫುಲ್ ಟಾಸ್ ಆಗಿ Oh my God! It's a catch of the match. KCC the best catch. ದಾಖಲಿಸಿದ್ರು. ಭೂಷಣ್ ಮಾಸ್ಟರ್ ವಿಕೆಟ್ ಪತನ. It's a wonderful running catch. ಬಹುಶಃ ಸ್ಯಾಂಡಿ ರನ್ನಿಂಗ್ ಕ್ಯಾಚ್ ಅನ್ನು ದಾಖಲಿಸುವ ಮುಖಾಂತರವಾಗಿ ಭೂಷಣ್ ಮಾಸ್ಟರ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 9 ಲಾಸ್ ಆಫ್ ಆನ್ ಬಿ ಬಾಯ್ಸ್. 9ಕ್ಕೆ 1. Second over, last ball remaining. Arvind Salyan to Karthik. Slower ಚೆಂಡು ಇದರ ಮಧ್ಯೆ ಕಿಶೋರ್ It's a beautiful try. ಕ್ಷೇತ್ರಕ್ಷಣೆ ಮಾಡುವಂತ ಪ್ರಯತ್ನ ಕಂಡುಕೊಂಡ್ರು. ಅಲ್ಲಿ 6 ಎನ್ನುವಂತ ಸೂಚನೆ ಬರ್ತಾ ಇದೆ. 6 ಓಟದ ಸೇರ್ಪಡೆ. 6 ಮುಖಾಂತರವಾಗಿ ಅಂತಿಮ ಚೆಂಡಿನಲ್ಲಿ ಆಗಮಿಸಿರ್ತಕ್ಕಂಥ ಕಾರ್ತಿಕ್ 6 ದಾಖಲಿಸುವ ಮುಖಾಂತರವಾಗಿ ತನ್ನ ಒಟ್ಟು ಮೊತ್ತ 15ಕ್ಕೆ ತಲುಪ್ತಾ ಇದೆ. 1 ಚುಕ್ಕಿ 5 ಎಸೆತದ ಬಳಿಕ 9 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಬಿ ಬಾಯ್ಸ್. ಕೊನೆಯ ಚೆಂಡಿನಲ್ಲಿ ಅರ್ವಿ ಸಾಲಿಯಾನ್ ಎಸೆದಿರ್ತಕ್ಕಂಥ ಚೆಂಡಿನಲ್ಲಿ ಕಾರ್ತಿಕ್ 6 ದಾಖಲಿಸಿದ್ರು. 15ಕ್ಕೆ 1 ಬಿ ಬಾಯ್ಸ್. ಕಳೆದ ಆವೃತ್ತಿಯ DPL ಡ್ಯಾನ್ಸರ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 1 ರುದ್ರ ಮಾಸ್ಟರ್ ಅವರ ಮುಂದಾಳತ್ವದಲ್ಲಿ ಸಾಗಿರ್ತಕ್ಕಂಥ ಪಂದ್ಯಾಕೂಟದ ಚಾಂಪಿಯನ್ಸ್ ತಂಡ ಬಿ ಬಾಯ್ಸ್ ಇಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಸಂದೇಶ್ ವಾಂಟಿರಲ್ಸ್ ಗಾರಿಕೆ ಭಾಗದಲ್ಲಿ 3ನೇ ಓವರ್ಗಾಗಿ 15 ಲಾಸ್ ಆಫ್ ಆನ್ ಬಿ ಬಾಯ್ಸ್. ತನ್ಮೂಲಕ ಡ್ಯಾನಿ ದಾಡಿನ ಮುಖಾಂತರವಾಗಿ ಬಿಗ್ 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 ಸಿಕ್ಸರ್. 6 ಸೇರ್ಪಡೆ. It's a beautiful shot for 6 and it's out of the park. ನಿನ್ನ ಮಗಳು ನಂಗೆ ಚಿಕ್ಕೋಳಾಗಲ್ವಾ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ. ಹೈಫುಲ್ ಟಾಸ್ ಸ್ನೋಬಾಲ್ ಚೆಕ್ ಮಾಡಬೇಕಾಗುತ್ತೆ. ತೃತೀಯ ನೇತ್ರಕ್ಕೆ ರಿವ್ಯೂ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಹೈಫುಲ್ ಟಾಸ್ ಸ್ನೋಬಾಲ್ ಚೆಕ್ ಮಾಡಬೇಕಾಗಿ ನಾವು ತೃತೀಯ ನೇತ್ರ ಮೊರೆ ಹೋಗ್ತಾ ಇದ್ದೇವೆ. ಥರ್ಡ್ ಅಂಪೈರ್ ಡಿಸಿಷನ್ ಇನ್ ಪೆಂಡಿಂಗ್.
KCCL, Karnataka Choreographer Cricket Leagues 2025, organized by Murli Master and Santa Master from Epic World Dance. And it's a call for no ball. ಎಸ್ಎಲ್ಲಿ ರಿವ್ಯೂ ಸಕ್ಸಸ್ಫುಲ್ ಆಗ್ತಾ ಇದೆ. ನೋ ಬಾಲ್ ಪ್ಲಸ್ 6 ಅನ್ನೋ ಸೂಚನೆ ಬರ್ತಾ ಇದೆ. ತಳವಟ್ಟು ಮೊತ್ತ 22 ಓಟಗಳು, 22 ಲಾಸ್ ಆಫ್ ಆನ್ ಬಿ ಬಾಯ್ಸ್. ಫ್ರೀ ಹಿಟ್ ಅವಕಾಶಗಳು ಇವಾಗ ಡ್ಯಾನಿಗೆ ಲಭಿಸ್ತಾ ಇದೆ. ಫ್ರೀ ಹಿಟ್ ಎಸೆದಕ್ಕಾಗಿ ಸಂದೇಶ್ ಇಲ್ಲಿ ಎಸ್ಗಾರ್ಕೆರೆ ದಾಖಲಿಸಬೇಕಾಗಿದೆ. 3 ಓವರ್ ಚಾಲ್ತಿ ಆರಂಭಿಕ ಚೆಂಡು. ಸಂದೇಶ್ ಟು ಡ್ಯಾನಿ. It's a dead ball. ಲಾಂಗ್ ಫುಲ್ ಟಾಸ್ ಚೆಂಡು, ಲಾಂಗ್ ಗೌರಿ ಭಾಗದಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ಫ್ರೀ ಹಿಟ್ ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥ ಬ್ಯಾಟ್ಸ್ಮನ್ ಡ್ಯಾನಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅವಳಿ ಓಟದ ಮುಖಾಂತರವಾಗಿ ತನ್ನ ಒಟ್ಟು ಮೊತ್ತ 24, 24 ಲಾಸ್ ಆಫ್ ಆನ್. ಒಂದು ಹಂತದಲ್ಲಿ ಕೇವಲ ಒಟ್ಟಿ ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇವಾಗ ಬಿರುಸಿನ ಆಟವನ್ನು ಆಡ್ತಾ ಇದೆ. ಅಕ್ರಾಸ್ ದ ಲೈನ್ ಹೊಡೆತ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸಂದೇಶ್ ಮೊಂಟಿನೋ. ಥರ್ಡ್ ಆನ್ ಇನ್ ಪ್ರೋಗ್ರೆಸ್, ಲಾಸ್ 4 ಬಾಲ್ ರಿಮೈನಿಂಗ್. ಬಿರುಸಿನ ಹೊಡೆತ, ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್, Wonderful ball. ಲಾಸ್ 3 ಬಾಲ್ ರಿಮೈನಿಂಗ್. 3ನೇ ಓವರ್ ಚಾಲ್ತಿಯ ಕೊನೆಯ 3 ಎಸೆಗಳು ಬಾಕಿ ಉಳ್ಕೊಳ್ತಾ ಇದೆ. ನಾಲ್ಕನೇ ಬಾರಿಗೆ ಸದ ಚೆಂಡು. ಸಂದೇಶ್ ಮತ್ತೆ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಡ್ಯಾನಿ ಒಂದು 6 ಒಂದು ಬಾಡಿಯ ಜೊತೆಗಾಗಿ ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ಆಟಗಾರ. ತನ್ನ ಒಟ್ಟು ಮೊತ್ತ 24ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಡ್ಯಾನಿ ಸ್ಟ್ರೈಕರ್ ವಿಭಾಗದಲ್ಲಿ. ಡ್ಯಾನಿಗೆ ಸದ ಚೆಂಡು, ಹೈ ಲಿಫ್ಟೆಡ್ ಶಾಟ್ ಬಾರಿ. ಡ್ಯಾನಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಡ್ಯಾನಿಗೆ ಜೀವನ ಲಭಿಸ್ತಾ ಇದೆ. ತನ್ನ ಒಟ್ಟು ಮೊತ್ತ 25. ಇಲ್ಲಿ ಡ್ಯಾನಿಗೆ ಅದೃಷ್ಟ ಕೈ ಹಿಡಿತಾ ಇದೆ. ಒಂದು ಹಂತದಲ್ಲಿ ಇವಾಗ ಕ್ಯಾಚ್ ಅನ್ನು ದಾಖಲಿಸಿದ್ರೆ ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಳ್ಳುವಂತ ಒಂದು ಲೆಕ್ಕಾಚಾರವಿತ್ತು. ಇಲ್ಲಿ ಕ್ಯಾಚ್ ಡ್ರಾಪ್ ಮುಖಾಂತರವಾಗಿ ಡ್ಯಾನಿ ಜೀವನವನ್ನು ಪಡ್ಕೊಂಡ್ರು. ಇವಾಗ ಕಾರ್ತಿಕ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಖಾಂತರವಾಗಿ 3ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3, ಸ್ಕೋರ್ ಬೋರ್ಸ್ ಆನ್ 25, ಲಾಸ್ ಆಫ್ 1 ವಿಕೆಟ್. 25ಕ್ಕೆ 1 ಆರಂಭಿಕ ಸೆಷನ್ ಮುಕ್ತಾಯದ ಕೊನೆಯ 6 ಎಸೆತಗಳು ಬಾಕಿ ಉಳಿತಾ ಇದೆ. 14 ಎಸೆತಗಳಲ್ಲಿ ಒಂದು ಬೌಂಡರಿ, ಒಂದು ಸಿಕ್ಸರ್ ಜೊತೆಗಾಗಿ 17 ಓಟವನ್ನು ದಾಖಲಿಸಿರ್ತಕ್ಕಂಥ ಡ್ಯಾನಿ ಒಂದೆಡೆ ಆದ್ರೆ 2 ಎಸೆತದಲ್ಲಿ ಒಂದು ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಕಾರ್ತಿಕ್ ಮತ್ತೊಂದೆಡೆಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇವಾಗ ಪ್ರಸ್ತುತ ಸ್ಟ್ರೈಕರ್ ವಿಭಾಗದಲ್ಲಿ ಡ್ಯಾನಿ, ಲಾಸ್ಟ್ 6 ಬಾಲ್ ರಿಮೈನಿಂಗ್. ಕ್ವಾರ್ಟರ್ ಫೈನಲ್ 4 ಅಂಕಗಳ ಭಾಗದಲ್ಲಿ ಸಾಗ್ತಾ ಇದೆ. KCCL ಮುಖಾಂತರವಾಗಿ ಎಸ್ಗಾರಿಕೆ ವಿಭಾಗದಲ್ಲಿ ಅಂತಿಮ ಓವರ್ಗಾಗಿ JP ಎಸ್ಗಾರಿಕೆ ಪಡ್ಕೊಳ್ತಾ ಇದ್ದಾರೆ. ಡ್ಯಾನಿ ಆನ್ ಸ್ಟ್ರೈಕ್. And this is the final over. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ JP. ಬಹಳಷ್ಟು ಡಾಟ್ ಬಾಲ್ಗಳು ಕಳೆದ ಓವರ್ ಚಾಲ್ತಿದ್ದಲ್ಲೂ ಕೂಡ ದಾಖಲಿಸ್ತಾ ಇರ್ತಕ್ಕಂಥ ಎಸೆಗಾರರು.
Danny on strike and Karthik on non-strike and bowling JP. ಇದರ ನಡುವೆ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. A beautiful fielding. Jackson, lovely fielding. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 100 ರೂಪದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಬೌಂಡ್ರಿಯನ್ನು ಅಡ್ಡಾಯಿಸುವ ಮುಖಾಂತರವಾಗಿ ಕೇವಲ ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತನ್ನ ಒಟ್ಟು ಮೊತ್ತ 26. ಕೊನೆಯ 4 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 4 ಬಾಲ್ ರಿಮೈನಿಂಗ್. ಬಿ ಬಾಯ್ಸ್ ಮತ್ತು ರಾಯಲ್ ಕಿಂಗ್ಸ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮೂರನೇ ಬಾರಿಗೆ ಎಸೆದಿರ್ತಕ್ಕಂಥ ಚೆಂಡು ವೈಡ್ ಬಾಲ್ ಇರುವಂತಹ ಸೂಚನೆ. ಎಕ್ಸ್ಟ್ರಾಸ್ ಒಂದು ಸೇರ್ಪಡೆ ವೈಡ್ ಬಾಲ್ ರೂಪದಲ್ಲಿ ತೀರಾ ಎಡಗೂಟದ ಬಲಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಎಸ್ಸಲ್ಲಿ ವೈಡ್ ಚೆಕ್ ಮಾಡಬೇಕಾಗಿತ್ತು, ಬಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ವೈಡ್ ಚೆಕ್. ಇಲ್ಲಿ ಬೌಲಿಂಗ್ ಟೀಮ್ ರಿವ್ಯೂ ಅನ್ನು ತೆಗೆದುಕೊಳ್ತಾ ಇದೆ. ಅದ್ಯಾವ ರೀತಿಯ ನಿರ್ಣಯವನ್ನ ತೃತೀಯ ನಿರ್ಣಾಯಕರು ತೋರ್ಪಡಿಸುತ್ತಾರೆ ಅಂತ ನೋಡಬೇಕಾಗಿದೆ. ಎರಡು ತಂಡಗಳಿಗೂ ಕೂಡ ಒಂದು ರಿವ್ಯೂ ಅನ್ನ ಈ ಒಂದು ಟೂರ್ನಮೆಂಟ್ ಅಲ್ಲಿ ಆಯೋಜನೆ ಮಾಡಿದ್ದಾರೆ. ರಿವ್ಯೂ ಸಕ್ಸಸ್ಫುಲ್ ಆದ್ರೆ ವೈಡ್ ಮತ್ತು ಹೈ ಫುಲ್ ಟಾಸ್ ನೋ ಬಾಲಿಗೆ ರಿವ್ಯೂ ತೆಗೆದುಕೊಳ್ಳುವಂತ ಒಂದು ಅವಕಾಶವನ್ನ ಆಯೋಜಕರು ಕಲ್ಪಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ರಿವ್ಯೂ ಬೌಲಿಂಗ್ ಟೀಮ್ ಪಡ್ಕೊಳ್ತಾ ಇದೆ. For wide. ಎಸ್ಸಲ್ಲಿ ಫೈರ್ ಡೆಲಿವರಿ ಇರೋದು ಸೂಚನೆ ಬರ್ತಾರೆ. ಡಾಟ್ ಬಾಲಿನ ಸೇರ್ಪಡೆ. ಕಾರ್ತಿಕ್ ಓಟವನ್ನು ದಾಖಲಿಸ್ತಾನೆ. 26ಕ್ಕೆ 1. ಅಂತಿಮ 3 ಎಸೆತಗಳು ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಕಾರ್ತಿಕ್ ಟು ಜೆಪಿ ಟು ಕಾರ್ತಿಕ್. ಲಾಸ್ಟ್ 3 ಬಾಲ್ ರಿಮೈನಿಂಗ್. ಇದರ ನಡುವೆ ಸುಂದರತೆ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇದರ ನಡುವೆ Beautiful fielding, but also a little bit of misfielding. 2 ಓಟವನ್ನು ದಾಖಲಿಸಿದ್ರು. Good throw. 28 ತನದ ಒಟ್ಟು ಮೊತ್ತ. ಲಾಸ್ಟ್ ಬಾಲ್ ರಿಮೈನಿಂಗ್. ಸುಂದರತೆ ಎಸೆತ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಂತಿಮ ಓವರ್ ಚಾಲ್ತಿಯಲ್ಲಿ ಜೆಪಿ 5 ಎಸೆತಗಳಲ್ಲಿ ಕೇವಲ 3 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಶಾರ್ಟ್ ರೈಸಿಂಗ್ ಡೆಲಿವರಿ ಡೀಪ್ ಸ್ಕೋರಿಂಗ್ ಭಾಗದಲ್ಲಿ ಡಬ್ಬಲ್ ಅಸಾಧ್ಯ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. Extraordinary. Wow. ಸುಂದರತೆ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಮತ್ತೆ ಬೌಂಡ್ರಿಯನ್ನು ಅಡ್ಡಾಯಿಸ್ತಾ ಇದ್ದಾರೆ. ಕಿಶೋರ್ ಅವರು ಬೌಂಡ್ರಿಯನ್ನು ಅಡ್ಡಾಯಿಸಿದ್ರು. 2 ಓಟಗಳು ಕೊನೆಯ ಚೆಂಡಿನಲ್ಲಿ ದಾಖಲಿಸುವ ಮುಖಾಂತರವಾಗಿ 30 ಓಟವನ್ನು ದಾಖಲಿಸ್ತಾ ಇದ್ದಾರೆ. 30 ಲಾಸ್ ಆಫ್ 1. ಬಿ ಬಾಯ್ಸ್ ಜಯಕ್ಕಾಗಿ 24ಕ್ಕೆ 31. Because he's Karnataka choreographers, KCCL, Murli Master, my boss. IPL ಮುಗಿದ್ಮೇಲೆ ಅದು JPL, ಜಗ್ಗಿ ಪ್ರೀಮಿಯರ್ ಲೀಗ್. Who's this guy? ಸರ್ ಅದು ಯಾವ್ದು ಎಷ್ಟೆಷ್ಟು ಮ್ಯಾಚ್ ಅನ್ನೋದು ಒಂದು ಹಾಕ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ. ಕೊರೋನಾ ಅಲ್ಲಿ ಕಿರಿಕಿರಿ ಆಪಲ್ ಇದೆ ನೋಡು. ಕಿರಿಕಿರಿ ಆಪಲ್ ಇದೆ ನೋಡು. ಕಿರಿಕಿರಿ ಆಪಲ್ ಇದೆ ನೋಡು.
Ladies and gentlemen, put your hands together for Dragon Manju from Bima Film. Dragon Manju sir, heartily welcome from KCCL. ಟಾರ್ಗೆಟ್ ಸಂಖ್ಯೆ 31 ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ರಾಯಲ್ ಕಿಂಗ್ಸ್. ಜೆಪಿ ಮತ್ತು ಪ್ರೀತಮ್. ಜೆಪಿಗೆ ಸದ ಚೆಂಡು ಸೀಮಿತ ಪ್ರದೇಶವನ್ನು ಕಂಡುಕೊಳ್ತಾ ಇದೆ. 2 ಓಟದ ಸೇರ್ಪಡೆ. Ladies and gentlemen, we are expecting Dragon Manju sir from Bima Film. Mother Karthik to JP. ಬೌಲರ್ಸ್ ಬ್ಯಾಕ್ ಆಟವನ್ನು ಜೆಪಿ ದಾಖಲಿಸ್ತಾ ಇದ್ದಾರೆ. ಟಾರ್ಗೆಟ್ಗೆ ತಕ್ಕ ಹಾಗೆ ಒಂಟಿ ಹವಳಿ ಓಟಗಳ ಮಹತ್ವವನ್ನು ಅರ್ತಿರ್ತಕ್ಕಂಥ ಆಟಗಾರ ಜೆಪಿ. 2 ಎಸೆತದ ಮುಕ್ತಾಯ ಬಳಿಕ ತಡ ಒಟ್ಟು ಮೊತ್ತ 3ಕ್ಕೆ ತಲುಪ್ತಾ ಇದೆ. 3 ವಿತೌಟ್ ಲಾಸ್. ರಾಯಲ್ ಕಿಂಗ್ಸ್ 22 ಎಸೆತಗಳ ಮುಂದೆ ಜಯಕ್ಕಾಗಿ 28 ಓಟಗಳು ಬರಬೇಕಾಗಿದೆ. 22-28. KCCL, Karnataka Choreographer Cricket League. ಪ್ರೀತಮ್ಗೆ ಸದ ಚೆಂಡು ಲೆಗ್ ಬೈ ಸೇರುವಂತ ಸೂಚನೆ. ಡಾಟ್ ಬಾಲಿನ ಸೇರ್ಪಡೆ. ಲೆಫ್ಟಿ ರೈಟಿ ಕಾಂಬಿನೇಷನ್ ಅನ್ನು ಕಣಕ್ಕಿಳಿಸ್ತಾ ಇರತಕ್ಕಂತ ರಾಯಲ್ ಕಿಂಗ್ಸ್. ಜಾಡ್ವೆ ಆಟವನ್ನು ಆಡ್ತಾ ಇದ್ದಾರೆ. ಕವರ್ಸ್ ವಿಭಾಗದಲ್ಲಿ ಪ್ರೀತಮ್ ಒಂದು ಓಟವನ್ನು ದಾಖಲಿಸಿ ತಳ ಒಟ್ಟು ಮೊತ್ತ 4ಕ್ಕೆ ತಲುಪ್ತಾ ಇದೆ. 4 ಚೆಂಡುಗಳ ಮುಕ್ತಾಯದ ಬಳಿಕ ತಳ ಒಟ್ಟು ಮೊತ್ತ 4. 4 ವಿತೌಟ್ ಲಾಸ್. ರಾಯಲ್ ಕಿಂಗ್ಸ್ 20 ಎಸೆತ 27 ಓಟದ ಅವಶ್ಯಕತೆ. 20-27. ಜೆಪಿ ಗೆಸದ ಚೆಂಡು ಹೈ ಲಿಫ್ಟೆಡ್ ಶಾಟ್ ಮಾಡಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಪ್ರೀತಮ್ ಇವಾಗ ಶೇಖರ ಪಡ್ಕೊಂಡ್ರು. ಜೆಪಿ ಜೀವದಾನ ಅವರು ಪಡ್ಕೊಳ್ತಾ ಇದ್ದಾರೆ. 5 ಚೆಂಡುಗಳ ಮುಕ್ತಾಯ ಬಳಿಕ ತಡ ಒಟ್ಟು ಮೊತ್ತ 5ಕ್ಕೆ ತಲುಪ್ತಾ ಇದೆ. ಬಿರುಸಿನ 6 ಬೌಂಡ್ರೀಸ್ ಅನ್ನು ದಾಖಲಿಸಬಲ್ಲಂತ ಆಟಗಾರ ಜೆಪಿ. ಕ್ಯಾಚ್ ಅನ್ನ ಇಲ್ಲಿ ಕೈ ಚೆಲ್ತಾ ಇದ್ದಾರೆ ಬಿ ಬಾಯ್ಸ್ ಆಟಗಾರರು. First over in progress, last ball remaining. 5 without loss, Royal Kings. ಇದರ ನಡುವೆ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಫುಲ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಬಹಳ ಶುದ್ಧ ಬಲಿತಿದ್ದು ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 2 ಓಟದ ಸೇರ್ಪಡೆ ಪ್ರೀತಮ್ ದಾಟಿನ ಮುಖಾಂತರವಾಗಿ. 7 Beautifully fielding. Without loss, Royal Kings 7ಕ್ಕೆ ನೋ ಲಾಸ್. ಬಹಳ ಶುದ್ಧ ಬಲಿತಿದ್ದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಯಾದವ್. ಹದಿನೆಂಟಕ್ಕೆ 24 ಇಲ್ಲಿ ಜಯಕ್ಕಾಗಿ ಬರಬೇಕಾಗಿದೆ ರಾಯಲ್ ಕಿಂಗ್ಸ್ ತಂಡಕ್ಕೆ. ಕನಿಷ್ಠ ಮೊತ್ತದ ಪಂದ್ಯಾಟವಾದರೂ ಕೂಡ ಇಲ್ಲಿ ಗರಿಷ್ಠ ಮೊತ್ತವನ್ನು ಹೇರುವಂತಹ ಒಂದು ಸಾಧ್ಯತೆಯನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಪಂದ್ಯ. ಬಿಲೋ ಆವರೇಜ್ ಟೋಟಲ್ ಇಲ್ಲಿ 2 ತಂಡಗಳು ಕೂಡ ಜಯವನ್ನು ದಾಖಲಿಸುವಂತ ಲೆಕ್ಕಾಚಾರವನ್ನು ಕಂಡುಕೊಳ್ತಾ ಇದೆ. ಅದು ಯಾವ ತಂಡ 4ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ಸ್ ಅನ್ನು ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಎಕ್ಸ್ಟಸಿ, ಟೀಮ್ ಪವನ್, RDC 3 ತಂಡಗಳಿಂದ ಆಗಲೇ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಇನ್ನು ಕೊನೆಯ
ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಬಳಿಕ ಅದ್ಯಾವ ಅದೃಷ್ಟದ ತಂಡ 4ನೇ ತಂಡವಾಗಿ ಸೆಮಿ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಎಸ್ ಕಾರ್ಗೆ ಭಾಗದಲ್ಲಿ ಡ್ಯಾನಿ ಫ್ರಮ್ ಬಿ ಬಾಯ್ಸ್. We have a special guest coming. Dragon Manju sir from Bima Film is on this way. ಓಟಗಳಿಗೆ ಡ್ಯಾನಿ ಅವಕಾಶ ಮಾಡಿಕೊಡ್ತಾರ. ಡಾಟ್ ಬಾಲ್ ಸೇರ್ಪಡೆ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಜೆಪಿ ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. 17ಕ್ಕೆ 24. ರಿವರ್ಸ್ ಶಾಟ್ ನಡುವೆ ರನ್ ಔಟ್. ಚೆಕಿಂಗ್ ಆಗಿ ತೃತೀಯ ನೇತ್ರ ಮೊರೆಯಲ್ಲಿ ಸೂಚನೆ ರವಾನಿಸ್ತಾ ಇದ್ದಾರೆ. ಒಂದರ ಬದಲಿಗೆ ಅವಳಿ ಓಟವನ್ನು ದಾಖಲಿಸುವಂತ ಲೆಕ್ಕಾಚಾರವನ್ನು ಕಂಡುಕೊಂಡಿರ್ತಕ್ಕಂಥ ಜೆಪಿ ಮತ್ತು ಪ್ರೀತಮ್ ಇಲ್ಲಿ ತೃತೀಯ ನೇತ್ರ ಅದ್ಯಾವ ರೀತಿಯ ನಿರ್ಣಯವನ್ನು ತೋರ್ಪಡಿಸ್ತಾರೆ ಅಂತ ನೋಡಬೇಕಾಗಿದೆ. ಕಾರ್ತಿಕ್ ಬಂದಿದ್ದಾರೆ. ರುದ್ರ ಮಾಸ್ತರ್ ದಯವಿಟ್ಟು ಇಲ್ಲಿ ಬನ್ನಿ. ರುದ್ರ ಮಾಸ್ತರ್ ದಯವಿಟ್ಟು ಇಲ್ಲಿ ಬನ್ನಿ ಫಾರ್ ದ ಟಾಸ್. It's a out given. Run out. ಎನ್ನುವಂತ ಸೂಚನೆ ಬರ್ತಾ ಇದೆ. 8 loss of on Royal Kings. DJ Priyanka. ನಿನ್ನ ನೋಡಿ ಸುಮ್ಮನೆಂಗಿರಲಿ, ನಿನ್ನ ನೋಡಿ ಸುಮ್ಮನೆಂಗಿರಲಿ. 8 loss of ವಿಕೆಟ್. ಪ್ರೀತಮ್ ರನ್ ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನ ಇಲ್ಲಿ ಕಳ್ಕೊಂಡ್ರು. ಜಯಕ್ಕಾಗಿ 16 ಎಸೆತಗಳ ಮುಂದೆ 23 ಓಟಗಳು ಬರಬೇಕಾಗಿದೆ. 16ಕ್ಕೆ 23. ಜಾಕ್ಸನ್ ಹೊಸ ಆಟಗಾರ ನಾನ್ ಸ್ಟ್ರೈಕರ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 16ಕ್ಕೆ 23. ಸುಧರತೆ ಹೊಡೆತ ಲಾಗ್ ಆಫ್ ವಿಭಾಗದಲ್ಲಿ ಕೇವಲ ಒಂದು ಓಟದ ಸೇರ್ಪಡೆ. ಗುಡ್ ಟ್ರೈ. ಹೊಸ ಬ್ಯಾಟ್ಸ್ಮನ್ ಜಾಕ್ಸನ್ ಪೆರೇರಾ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಒಟ್ಟು ಮೊತ್ತ 9ಕ್ಕೆ ತಲುಪ್ತಾ ಇದೆ. 15 ಎಸೆತಗಳ ಮುಂದೆ 22 ಓಟದ ಅವಶ್ಯಕತೆ. 15 ಬಾಲ್ 22. 15ಕ್ಕೆ 22. ಡೀಪ್ ಕವರ್ಸ್ ಭಾಗದಲ್ಲಿ ಜಾಕ್ಸನ್ ದೊಡ್ಡ ದಾಖಲಿಸ್ತಾ ಇದ್ದಾರೆ. ತಡ ಒಟ್ಟು ಮೊತ್ತ 10 ದಶಕದ ಸಾಧನೆಯನ್ನು ಮಾಡ್ತಾ ಇದೆ ರಾಯಲ್ ಕಿಂಗ್ಸ್. 10 loss of 1 ವಿಕೆಟ್. 14 ಎಸೆತ 21 ಓಟದ ಅವಶ್ಯಕತೆ. 14-21. ನಡುವೆ ಜೆಪಿ ದಾಳಿನ ಮುಖಾಂತರವಾಗಿ ಪರ್ಫೆಕ್ಟ್ ರಿವರ್ಸ್ ಶಾಟ್ ಮಾಡಿ ಡೀಪ್ ಕೋರ್ಸ್ ಬಳಸಿ ಮರಕ್ಕೆ ಹೊರಬಗಲ ಕಟ್ಕೊಳ್ತಾ ಇದ್ದ ಸಿಕ್ಸರ್. 6 ಓಟದ ಸೇರ್ಪಡೆ.
ರಾಯಲ್ ಕಿಂಗ್ಸ್ ಜೆಪಿ ದಾಳಿನ ಮುಖಾಂತರವಾಗಿ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 13 ಎಸೆತ 15 ಓಟದ ಅವಶ್ಯಕತೆ. 13ಕ್ಕೆ 15. loss of 1 Royal Kings. ಓಟಗಳಿಗೆ ಅಂತಿಮ ಚೇಡಿಯಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಖಾಂತರವಾಗಿ ಓವರ್ ಮುಕ್ತವನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ ಚಾಲ್ತಿ 5ನೇ ಚೇಡಿಯಲ್ಲಿ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ಒಂದಷ್ಟು ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ರಾಯಲ್ ಕಿಂಗ್ಸಿನ ತಂಡ. ಅಂತಿಮ 12 ಚೆಂಡುಗಳ ಮುಂದೆ 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 12ಕ್ಕೆ 15. 12 ಬಾಲ್ 15. ಫೈನಲಿ ರುದ್ರ ಮಾಸೂರ್ ಬಂದಿದ್ದಾರೆ ಫಾರ್ ದ ಟಾಸ್. ಅದೇ KCCL ಸೀಸನ್ 1ರ ಫಸ್ಟ್ ಸೆಮಿಫೈನಲ್ ಪಂದ್ಯಕ್ಕಾಗಿ ಟಾಸ್ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ನಮ್ಮ ಆಯೋಜಕರು ಟಾಸ್ ಕಾರ್ಯಕ್ರಮನ ಮುಗಿಸಿಕೊಂಡು ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಟೀಮ್ ಎಕ್ಸ್ಟಾಸಿ ವರ್ಸಸ್ RDC. ಹನ್ನೆರಡಕ್ಕೆ 15. ಮಂಜು ಎಸ್ ಗಾರ್ಕೆ ವಿಭಾಗದಲ್ಲಿ. ವೈಡ್ ಬಾಲ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಎಕ್ಸ್ಟ್ರಾಸ್ ಮುಖಾಂತರವಾಗಿ ಒಂದು ದೊಡ್ಡ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ವೈಡ್ ಇಸ್ ದ ಕಾಲ್. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಮಿಡ್ ವಿಕೆಟ್ ವಿಭಾಗದ ಸೀಮಾರೇಖೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್ ಜಾಕ್ಸನ್ ಪೆರೇರಾ ದಾಳಿಯ ಮುಖಾಂತರವಾಗಿ 6 ಓಟದ ಸೇರ್ಪಡೆ. 11 ಎಸೆತಗಳ ಮುಂದೆ 8 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 11 ಬಾಲ್ 8 ರನ್ಸ್. ಬಾಯ್ಸ್ ಅಂಡರ್ ಪ್ರೆಷರ್. DPL ಡ್ಯಾನ್ಸರ್ ಪ್ರೀಮಿಯರ್ ಲೀಗ್ ಸೀಸನ್ ಚಾಂಪಿಯನ್ಸ್ ಇಲ್ಲಿ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಮುಖಾಂತರವಾಗಿ 11ಕ್ಕೆ 8. ತೀರಾ ಸ್ಲೋವರ್ ಆಗಿ ಬೀಳ್ತಾ ಇದೆ. ತನ್ನ ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅವಕಾಶ ಅವರ ಕೈ ಚೆಲ್ಲಿದ್ರು. 2 ಓಟದ ಪೂರೈಕೆ. ತಡ ಒಟ್ಟು ಮೊತ್ತ 25. ಜಯಕ್ಕಾಗಿ 10 ಚೆಂಡು 6 ಓಟದ ಅವಶ್ಯಕತೆ. 10 ಬಾಲ್ 6 ರನ್ಸ್. ಒಂದು ಸಿಕ್ಸರಿನ ಲೆಕ್ಕಾಚಾರ. ಎಸೆತ 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 3ನೇ ಬಾರಿಗೆ ಎಸೆದಿರ್ತಕ್ಕಂಥ ಚೆಂಡು ಡಾಟ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಅಂತಿಮ 9 ಎಸೆತಗಳಲ್ಲಿ 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮಂಜು 3 ಎಸೆತಗಳಲ್ಲಿ 9 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 9 ಎಸೆತ 6 ಓಟದ ಅವಶ್ಯಕತೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಡಾಟ್ ಬಾಲ್ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಗಳು ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. 8 ಎಸೆತಗಳ ಮುಂದೆ ಜಯಕ್ಕಾಗಿ 6 ಓಟಗಳು ಬರಬೇಕಾಗಿದೆ. 8 ಬಾಲ್ 6 ರನ್ಸ್. 8ಕ್ಕೆ 6. 8 balls 6 runs. ಜಾಕ್ಸನ್ ಎಸೆದ ಚೆಂಡು ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. 7 ಎಸೆತ 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸಿಕ್ಸರ್ ಬಳಿಕ ಕ್ಯಾಚ್ ಡ್ರಾಪ್ ಮುಖಾಂತರವಾಗಿ 2 ಓಟ ದಾಖಲಿಸಿದ್ರು. ಇವಾಗ 3 ಚುಕ್ಕಿ ಎಸೆತವನ್ನ ಇಲ್ಲಿ ಮಂಜು ದಾಖಲಾತಿ ಮಾಡ್ತಾ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಆಟವನ್ನು ದಾಖಲಿಸುವ ಮುಖಾಂತರವಾಗಿ 1 ಓಟ ದಾಖಲಿಸಿದ್ರು. ಒಂದು ಓಟದ ಪೂರೈಕೆ. 3ನೇ ಓವರ್ ಇಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ಮುಸಾನ್ 26. ಲಾಸ್ ಆಫ್ 1 ವಿಕೆಟ್. 6 ಬಾಲ್ 5 ರನ್ಸ್. 6 ಎಸೆತ 5 ಓಟಗಳು ಬರಬೇಕಾಗಿದೆ. ಜೆಪಿ 8 ಎಸೆತಗಳಲ್ಲಿ 12 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿದ್ರೆ ಇಲ್ಲಿ ಜಾಕ್ಸನ್
ಪೆರೇರಾ 7 ಎಸೆತಗಳಲ್ಲಿ 10 ಓಟವನ್ನು ದಾಖಲಿಸಿ ಬಿರುಸಿನ ಒಂದು 6 ಅನ್ನು 2 ಆಟಗಾರರು ದಾಖಲಿಸಿದ್ದಾರೆ. ಇವಾಗ ಅಂತಿಮ 6 ಎಸೆತಗಳಲ್ಲಿ ಕೇವಲ 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಎಸ್ಗಾರಿಕೆ ವಿಭಾಗದಲ್ಲಿ ತಂಡದ ನಾಯಕರಾಗಿರ್ತಕ್ಕಂಥ ಭೂಷಣ್ ಮಾಸ್ಟರ್ ಪ್ರಸ್ತುತ ಇಲ್ಲಿ ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 6 ಎಸೆತ 5 ಓಟದ ಅವಶ್ಯಕತೆ. ಭೂಷಣ್ ಮಾಸ್ಟರ್ ಎಸೆತ ಚೆಂಡು ಕ್ಯಾಚ್ ಕೈ ಸೇರ್ತಾ ಇದೆ. ಜಾಕ್ಸನ್ ವಿಕೆಟ್ ಪತನ. ದಾಖಲಿಸಿದ್ರು. ಮ್ಯೂಸಿಕ್ ಎಕ್ಸಲೆಂಟ್ ಬೌಲಿಂಗ್ ಫ್ರಮ್ ಭೂಷಣ್ ಮಾಸ್ಟರ್. ಸೌಂಡ್ ಶಿಖಲು ಕೊನೆಯ 5 ಎಸೆತಗಳು ಬಾಕಿ ಉಳಿತಾ ಇದೆ. 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಇಲ್ಲಿ 1-2 ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು ಕೂಡ 2 ತಂಡಗಳಿಗೂ ಇವತ್ತು ಪಂದ್ಯಾಟ 50-50 ಸಮಾನಕರ ಹೋರಾಟಗಾರಿ ಪಂದ್ಯಾಟ ಸಾಗುತ್ತೆ. ಈ ನಿಟ್ಟಿನಲ್ಲಿ ಮತ್ತೋರ್ವ ಲೆಫ್ಟಿ ಆಟಗಾರ ಸಂದೇಶ್ ಮೊಂಟಿನೋ ಇವಾಗ ಶ್ರೇಕರ ಪಡ್ಕೊಳ್ತಾ ಇದ್ದಾರೆ. 5 ಎಸೆತ 5 ಓಟದ ಅವಶ್ಯಕತೆ. 5 ಬಾಲ್ 5 ರನ್ಸ್. 5 balls 5 run. KCCL Karnataka Choreographer Cricket League organized by Murli Master and Santosh Master. ತೀರಾ ದುರ್ಬಲ ಎಸೆತ ಶಾರ್ಟ್ ಆಗಿ ಬೀಳ್ತಾ ಇದೆ. ಲಾಂಗ್ ಆನ್ ವಿಭಾಗದಲ್ಲಿ ಜೆಪಿ ಮತ್ತು ಸಂದೇಶ್ 2 ಓಟವನ್ನು ದಾಖಲಿಸಿದ್ರು. 4 ಎಸೆತ 3 ಓಟದ ಅವಶ್ಯಕತೆ. 4 ಬಾಲ್ 3 ರನ್ಸ್. ಅಂಕಣ ಒಳಭಾಗದಲ್ಲಿ ಹೈ ವೋಲ್ಟೇಜ್ ಪಂದ್ಯಾಟ. ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ ನಾಕ್ಔಟ್ ರೂಪದಲ್ಲಿ ಸಾಗ್ತಾ ಇದೆ. ಇಲ್ಲಿ ಮತ್ತೆ ಸಂದೇಶ್ ಲೆಗ್ ಲ್ಯಾನ್ಸ್ ಮಾಡುವಂತ ಪ್ರಯತ್ನ. 1 ರನ್ ಸೇರ್ಪಡೆ. 2ರ ಓಟವನ್ನು ದಾಖಲಿಸುವಂತ ಪ್ರಯತ್ನ. ರನ್ ಔಟ್ ಅವಕಾಶಗಳಿತ್ತು. ತೃತೀಯ ನೇತ್ರಕ್ಕೆ ಸೂಚನೆ ಮಾಡಿಸಿದ್ರು. Third umpire decision is pending. ನಾಲ್ಕು ಎಸೆಗಳಲ್ಲಿ 3 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಇವಾಗ ಬಹುಶಃ 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ರನ್ಔಟ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಅದ್ಯಾವ ರೀತಿಯ ನಿರ್ಣಯವನ್ನು ತೃತೀಯ ನಿರ್ಣಾಯಕರು ತೆಗೆದುಕೊಳ್ತಾರೆ ಅಂತ ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್ ಇಸ್ ಪೆಂಡಿಂಗ್. ಎಸಿ ಒಂದು ಪಂದ್ಯಕೂಟಕ್ಕೆ ಟೈಟಲ್ ಸ್ಪಾನ್ಸರ್ಸ್ ಆಗಿರ್ತಕ್ಕಂಥ ಕುಲದಲ್ಲಿ ಕೀಳ್ಯಾವುದು ಚಿತ್ರದ ತಂಡ ಆಗಮಿಸ್ತಾ ಇದೆ. ತಮಗೆ KCCL ಪರವಾಗಿ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಜೊತೆಗಾಗಿ ಡ್ರ್ಯಾಗನ್ ಮಂಜು ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ತಮಗೂ ಕೂಡ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. The decision is not out.
ಎರಡು ಓಟದ ಸೇರ್ಪಡೆ. ಸ್ಕೋರ್ಸ್ ಆರ್ ಲೆವೆಲ್. ಜಯಕ್ಕಾಗಿ 3 ಎಸೆತಗಳಲ್ಲಿ ಒಂದೋಟ ಮಾತ್ರ ಬರಬೇಕಾಗಿದೆ. We welcome Mona Madam also and Dragon Manju sir and the team from Bima Film. ಕುಲದಲ್ಲಿ ಕೀಳಾವುದೋ ಚಿತ್ರದ ನಾಯಕರಾಗಿರ್ತಕ್ಕಂಥ ಮನು ರವರ ಜೊತೆಗಾಗಿ ನಾಯಕಿಯಾಗಿರ್ತಕ್ಕಂಥ ಮೌನು ಕೂಡ ಆಗಮಿಸ್ತಾ ಇದ್ದಾರೆ. ಇದರ ನಡುವೆ ಒಂದರ ಸೇರ್ಪಡೆ ಮುಖಾಂತರವಾಗಿ ಬಿ ಬಾಯ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನ ಜಯಿಸ್ತಾ ಇದೆ ರಾಯಲ್ ಕಿಂಗ್ಸ್. ಜೊತೆಗಾಗಿ ನಿರ್ದೇಶಕರು ರಾಮ್ ಪ್ರಸಾದ್ ಸರ್ ಅವರು ಕೂಡ ರಾಮ್ ನಾರಾಯಣ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ರಾಮ್ ನಾರಾಯಣ್ ಸರ್ ಅವರು ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ. ಇವತ್ತು ಪಂದ್ಯ ಕೂಡ ಟೈಟಲ್ ಸ್ಪಾನ್ಸರರ್ಸ್